ಸ್ವಯಂಭೂಮನು, ಶತರೂಪಾದೇವಿ, ಅವರಲ್ಲಿ ಬಂದಿರತಕ್ಕಂತಹ ಇಬ್ಬರು ಗಂಡು ಮಕ್ಕಳ ಸಂತತಿ ಬಗ್ಗೆಯೂ ಕೂಡ ಉಲ್ಲೇಖ ಮಾಡುತ್ತೆ ಭಾಗವತ. ಉತ್ತಾನಪಾದ, ಆ ಉತ್ತಾನಪಾದನಿಗೆ ಇಬ್ಬರು ಪತ್ನಿಯರು, ಸುನೀತಿ, ಸುರುಚಿ. ಉತ್ತಾನಪಾದನಿಗೆ ಯಾರ ಮೇಲೆ ಅಧಿಕವಾದ ಪ್ರೀತಿ ಇತ್ತಂತೆ? ಸುರುಚಿ ಮೇಲೆ ಪ್ರೀತಿಯಂತೆ. ಲೋಕದಲ್ಲಿ ಏನು ಕ್ರಮ? ರುಚಿ ಅಂದರೆ ಅಪೇಕ್ಷಾ, ನೀತಿ ಪಾಠ ಮಾಡ್ತೇವೆ ಅಂದರೆ ಯಾರು ಬರ್ತಾರಾ? ಬರೋದೇ ಇಲ್ಲ. ಅದರಂತೆ ಉತ್ತಾನಪಾದನಿಗೂ ಕೂಡ ಸುರುಚಿ ಮೇಲೆ ಅತಿಯಾದ ವ್ಯಾಮೋಹವಂತಾನು ಮಾಡ್ತಾ ಇರೋಣ. ಅವಳಲ್ಲಿ ಬಂದಂತಹ ಮಗನೇ ಉತ್ತಮ. ಆ ಉತ್ತಮನನ್ನು ಒಂದಾವರ್ತಿ ತಾನು ಸಿಂಹಾಸನದಲ್ಲಿ ಆಸೀನನಾದಾಗ ಉತ್ತಮನನ್ನು ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡಂತೆ. ಧ್ರುವರಾಜರು ಸುರುಚಿಯ ಮಗ, ತಾನೂ ಕೂಡಬೇಕು ಅಂತ ಅಪೇಕ್ಷೆಯನ್ನು ಪಟ್ಟಾಗ ಸುರುಚಿತನ ಹೇಳಿದ್ಲಂತೆ, ನೀನು ನಿನ್ನ ತಂದೆಯ ತೊಡೆ ಮೇಲೆ ಕೂತ್ಕೋಬೇಕು ಅಂತಂದರೆ ಕಾಡಿಗೆ ಹೋಗಿ ತಪಸ್ ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ತರುವಾಯ ನಿನ್ನ ತಂದೆ ತೊಡೆ ಮೇಲೆ ಕೂತ್ಕೋಬೇಕು ಅಂತಂತ. ಅಂದರೆ ತಾತ್ಪರ್ಯ ಕಾಡಿಗೆ ಹೋಗಿ ದೇಹ ಬಿಡು ಅಂದ್ಲು, ಸತ್ತು ಹೋಗು. ಇದನ್ನು ಕೇಳಿದಂತಹ 5 ವರ್ಷದ ಹುಡುಗ ಧ್ರುವರಾಜರು ತನ್ನ ತಾಯಿಯಾದ ಸುನೀತಿ ಬಳಿಯಲ್ಲಿ ಬಂದು ಬಹಳ ದುಃಖದಿಂದ ಏತದಂಶವನ್ನು ತಿಳಿಸ್ತಾ ಇದ್ದಾನಂತೆ. ತಿಳಿಸಿದಾಗ ಸುನೀತಿ ಹೆಸರಿಗೆ ಅನುಗುಣವಾದ ಕಾರ್ಯವನ್ನು ಪ್ರವೃತ್ತ ಮಾಡ್ತಾ ಇದ್ದರು. ನೀತಿ ಬೋಧನೆ ಮಾಡಿದ್ಲಂತೆ. ಸರ್ವಥಾ ನಿನ್ನ ಚಿಕ್ಕಮ್ಮನಾದ ಸುರುಚಿ ಮೇಲೆ ದ್ವೇಷ ಮಾಡಬೇಡ ಅಂತಂತಂತೆ. ನೋಡು, ಅವಳು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಒಂದು ಸ್ಥಾನವನ್ನು ನಾವು ಪಡಿಬೇಕಾದರೆ ದೇವರನ್ನು ನಾವು ಪ್ರಾರ್ಥನೆ ಮಾಡಲೇಬೇಕು ಅಂತಂದ್ಲಂತೆ. ಇದರಂತೆ ನಿನ್ನ ಅಜ್ಜ, ನಿನ್ನ ಮುತ್ತಜ್ಜ ಅವರೆಲ್ಲರೂ ಕೂಡ ಪರಮಾತ್ಮನನ್ನು ಕುರಿತು ತಪಸ್ಸನ್ನು ಮಾಡಿ ತರುವಾಯ ಅವರಿಗೆ ಪದವಿ ಪ್ರಾಪ್ತಿ ಆಯಿತೋ. ಅಜ್ಜ ಯಾರು? ಸ್ವಯಂಭೂಮನಗಳು. ಅವರೂ ತಪಸ್ಸನ್ನು ಮಾಡಿದ್ರಿಂದಾಗಿ ಅಧಿಪತಿಗಳಾಗಿ ಮೆರೆದಿದ್ದಾರೆ. ಇನ್ನು ಮುತ್ತಜ್ಜ ಅಂದರೆ ಚತುರ್ಮುಖ ಬ್ರಹ್ಮದೇವರು. ಬ್ರಹ್ಮದೇವರು 50 ವರ್ಷಗಳ ಕಾಲ ಅವರ ಆಯುರ್ಮಾನದಲ್ಲಿ ತಪಸ್ಸನ್ನು ಮಾಡಿದ್ದರ ಫಲ ಬ್ರಹ್ಮ ಪದವಿ ಪ್ರಾಪ್ತಿಯಾಯಿತು. ಅದರಂತೆ ನೀನು ಕಾಡಿಗೆ ಹೋಗಿ ತಪಸ್ ಮಾಡು ಅಂತ. ಅದೇ ಸಾಮಾನ್ಯ ವಿಷಯನ. 5 ವರ್ಷದ ಹುಡುಗ ಕಾಡಿಗೆ ಹೋಗೋಣ ಅಂತಂದ್ರೇನು, ಅಲ್ಲಿ ತಪಸ್ ಮಾಡೋದು ಅಂತಂದ್ರೇನು. ಆದರೂ ಸುನೀತಿಗೆ ಎಷ್ಟು ದೇವರಲ್ಲಿ ಆ ಒಂದು ವಿಶ್ವಾಸ, ನಂಬಿಕೆ ಅಂತಂದರೆ ರಕ್ಷತಿ ಇತ್ಯೇವ ವಿಶ್ವಾಸ. ದೇವರು ನಮ್ಮನ್ನು ರಕ್ಷಣೆ ಅಂತ ಮಾಡೋದು ಯಾವುದರಿಂದ? ದೇವರಿದ್ದಾನೆ ಅನ್ನೋ ಆ ಒಂದು ನಂಬಿಕೆ ಮಾತ್ರ ನಮಗೆ ಅನುಗ್ರಹ ಮಾಡ್ತಕ್ಕಂಥದ್ದೇ ಹೊರತಾಗಿ ನಾವು ಭೌತಿಕವಾದ ಯಾವ ಪದಾರ್ಥ ನಾವು ಅರ್ಪಣೆ ಮಾಡಿದ್ರೂ ಪರಮಾತ್ಮ ಅಷ್ಟು ಪ್ರೀತನಾಗೋಲ್ವಂತೆ. ಆದರೆ ದೇವರಿದ್ದಾನೆ ಅನ್ನೋ ಆ ಒಂದು ದೃಢವಾದ ವಿಶ್ವಾಸ ಏನಿದೆಯಲ್ಲ, ಅದು ಮಾತ್ರ ಪರಮಾತ್ಮ ತಾನು ನಮ್ಮಿಂದ ಅಪೇಕ್ಷೆ ಪಡ್ತಾನೆ ಎಂದು ತಿಳಿಸಿದ್ದಾರೆ. ರಕ್ಷತಿ ಇತಿ ಏವ, ಇದು ಮಾತ್ರ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅನ್ನೋ ಒಂದು ಅಂಶವನ್ನೇ ಸುನೀತಿ ತನ್ನ ಮಗನಾದ ಧ್ರುವರಾಜರಿಗೆ ಉಪದೇಶ ಮಾಡಿದ್ದಂತೆ. ಹೋಗಿ ತಪಸ್ ಮಾಡು ಅಂತ. ಮರುಕ್ಷಣಕ್ಕೆ ಧ್ರುವರಾಜರು ಹೊರಟೇ ಬಿಟ್ಟರು. ಮಾರ್ಗ ಮಧ್ಯದಲ್ಲಿ ನಾರದರು ಬಂದರು. ಅಲ್ಲೋ ಕೂಸು, ಏನಪ್ಪ ರಾತ್ರಿ ಆಗಿದೆ, ಒಬ್ಬನಿ ಎಲ್ಲಿ ಹೋಗ್ತಾ ಇದೆಯಾ ಅಂತಂದು. ಆಗ ಮಗು ಹೇಳಿತು, ಏನಿಲ್ಲ, ನಮ್ಮ ತಾಯಿ ಹೇಳಿದ್ಲು ಕಾಡಿಗೆ ಹೋಗಿ ತಪಸ್ ಮಾಡಬೇಕಂತೆ, ಅದಕ್ಕಾಗಿ ಹೊರಟಿದ್ದೇನೆ ಅಂತಂದು. ಉದ್ದೇಶ ಏನು ಅಂತಂದು. ಏನಿಲ್ಲ, ನಮ್ಮ ತಂದೆ ತೊಡೆ ಮೇಲೆ ಕೂತ್ಕೋಬೇಕು. ಹಿಂಗಂದರೆ ನಾರದರು ಅಂದ್ರಂತೆ, ಅಷ್ಟೇ ತಾನೇ, ನಾನು ಹೇಳಿ ಶಿಫಾರಸು ಮಾಡಿಸ್ತೇನೆ, ಬಾ ನೀನು ತಪಸ್ ಏನು ಮಾಡೋದು ಬೇಡ, ನಿಮ್ಮ ತಂದೆಗೆ ನಾನು ಹೇಳ್ತೇನೆ,
ನಿಮ್ಮ ಚಿಕ್ಕಮ್ಮ ಸುರುಚಿ ಅವಳಿಗೆ ನಾನು ಹೇಳ್ತೇನೆ ಬಾ ಅಂತಂದರೆ, ಆಗ ಧ್ರುವರಾಜರಂದ್ರಂತೆ, ನನ್ನ ತಾಯಿ ಹೇಳಿದ್ದಾಳೆ, ನಾನು ಆ ಕಾರ್ಯವನ್ನು ಮಾಡೇ ತೀರ್ತೇನೆ ಅನ್ನಂತೆ. ಅಂದರೆ ತಾಯಿ ಮಾತಲ್ಲಿ ಎಷ್ಟು ವಿಶ್ವಾಸವನ್ನು ಮಾಡಬೇಕು ಅನ್ನೋದನ್ನೇ ಭಾಗವತ ತಿಳಿಸ್ತಾ ಇದೆ ನೋಡಿ. ನಾವು ಮೇಲಿಂದ ಮೇಲೆ ಕಲಿಯುಗದಲ್ಲಿ ಯಾವುದು ಇವತ್ತು ಆಗಬಾರದು ಅಂತಿದೆಯೋ, ವೃದ್ಧಾಶ್ರಮಗಳು ಇವೆಲ್ಲ ಬರ್ತಾ ಇರೋದು ದುಃಖದ ವಿಷಯ. ಇದು ಸರ್ವಥಾ ಇಂತಹ ಕಾರ್ಯಗಳು ಆಗಬಾರದು. ಇವತ್ತಿನ ದಿವಸ ಅದನ್ನು ನಾವೇನು ಕಾಣ್ತಾ ಇದ್ದೇವೆ, ಯಾಕೆ ಕಾಣ್ತಾ ಇದ್ದೇವೆ? ಭಾಗವತಾದಿ ಗ್ರಂಥಗಳಲ್ಲಿ ಇರ್ತಕ್ಕಂತಹ ಸಾರವನ್ನು ಮರೆತಿದ್ದೇವೆ ನಾವು. ಯಥತ್ಕ್ರಮದಿಂದ ಧ್ರುವರಾಜರು ಹೇಳಿದ್ರು, ನಮ್ಮ ತಾಯಿ ಹೇಳಿದ್ದಾಳೆ, ನಾ ಮಾಡ್ತೀನಿ ಅಂತಂತ. ಅಲ್ಲೂ ಮೃಗಗಳಿರುತ್ತೆ, ಪಿಶಾಚಿಗಳಿರುತ್ತೆ ಅಂತಲ್ಲ, ಅಂದರೆ ಅದನ್ನು ನಿಯಮನ ಮಾಡ್ತಕ್ಕಂತಹ ಪರಮಾತ್ಮನೂ ಇದ್ದಾನೆ ಅಂತಂದ್ರು. ಫಲ ಅಂತಂದರು ಆ ಕಾಲಕ್ಕೆ ನಾರದರು. ಆಗ ಅವರು ಉಪದೇಶ ಮಾಡಿದ್ದೇ ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು, ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಆ ಹುಡುಗನಿಗೆ ಉಪದೇಶ ಮಾಡೋಣ. ಒಂದು ವಟವೃಕ್ಷದ ಕೆಳಗೆ ತಾನು ಕೂತಿದ್ದಾನೆ. ಕೂತಾಗ ಮೊದಲನೇ ತಿಂಗಳಲ್ಲಿ ಕೇವಲ ಹಣ್ಣನ್ನು ಸ್ವೀಕಾರ ಮಾಡ್ದ. ಏನು ಹಣ್ಣು ಸ್ವೀಕಾರ ಮಾಡ್ದ ಅಂತಂದರೆ, ಎಲ್ಲ ಥರದ ಹಣ್ಣುಗಳು ತೊಗೊಂಬಂದು ಅದನ್ನು ಸೇರಿಸ್ಕೊಂಡು ಅದನ್ನೊಂದು ಸಲಾಡ್ ಮಾಡಿಕೊಂಡು ಹಾಗಲ್ಲ, ಒಂದೇ ಒಂದು ಬೋರೆ ಹಣ್ಣನ್ನು ತಗೊತಾ ಇದ್ನಂತೆ 1 ಮಾಸ ಪರ್ಯಂತರವಾಗಿ. 2ನೇ ಮಾಸ ಪ್ರವೇಶ ಮಾಡಿದಾಗ ಆ ಹಣ್ಣನ್ನು ತಗೊಳ್ಳೋದು ಬಿಟ್ಬಿಟ್ನಂತೆ. ಕೇವಲ ಪರ್ಣಗಳು, ಪರ್ಣ ಅಂದರೆ ಎಲೆಯನ್ನು ತಿಂತಾ ಇದ್ನಂತೆ. 3ನೇ ಮಾಸ ಬಂದಾಗ ಪರ್ಣತ್ಯಾಗ, ಎಲೆಯನ್ನೂ ಬಿಟ್ಟನಂತೆ. ಒಂದು ಬೊಗಸೆ ನೀರನ್ನು ಕುಡಿತಾ ತಪಸ್ಸನ್ನು ಆಚರಣೆ ಮಾಡಿದ್ನಂತೆ. 4ನೇ ಮಾಸ ಬಂತು, ಜಲತ್ಯಾಗ, ನೀರನ್ನೂ ಬಿಟ್ಟನಂತೆ. ನೋಡಿ, ಬಿಡ್ತಾ ತಾನು ಸಮಗ್ರ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ತಾರಕ ಮಂತ್ರವನ್ನು ವಿಶೇಷವಾಗಿ ತಾನು ಅದ್ಯಾಪಿ ಅನುಷ್ಠಾನವನ್ನು ನಡೆಸ್ತಾ 5ನೇ ಮಾಸ ಬಂದಾಗ ಜಲವನ್ನು ಬಿಟ್ಟ. ಗಾಳಿನೇ ಆಹಾರ ಆಯಿತು. ಅಂದರೆ ಉಸಿರಾಟ ಮಾತ್ರ ಮಾಡ್ತಾ ಇದ್ದ.